ಸ್ನೇಹಿತರೆ ನಮಸ್ಕಾರ. ಸ್ನೇಹಿತರೆ, ಈ ಸರ್ಕಾರದ ಮುಖ್ಯಮಂತ್ರಿಯಾಗಿ ಅಂದರೆ ಈಗ ಸದ್ಯ ಚಾಲ್ತಿಯಲ್ಲಿರ್ತಕ್ಕಂಥ ಸರ್ಕಾರದ ಮುಖ್ಯಮಂತ್ರಿಯಾಗಿ 5 ವರ್ಷಗಳ ಕಾಲ ನಾನೇ ಮುಖ್ಯಮಂತ್ರಿ ಅಂತ ಹೇಳಿ ಪತ್ರಕರ್ತರ ಮುಂದೆ ಬಹಿರಂಗ ಸಭೆಗಳ ಮುಂದೆ ಘಂಟಾಘೋಷವಾಗಿ ಗಟ್ಟಿ ಧ್ವನಿಯಲ್ಲಿ ಹೇಳ್ತಾ ಬಂದಿದ್ದಂಥ ಕರ್ನಾಟಕದ ಮಾಸ್ ಲೀಡರ್ ಆಗಿರ್ತಕ್ಕಂಥ ಸಿದ್ದರಾಮಯ್ಯನವರು ಈಗಾಗಲೇ ತಮ್ಮ ಮುಖ್ಯಮಂತ್ರಿ ಪದವಿಗೆ ರಾಜೀನಾಮೆ ಕೊಟ್ಟಾಗಿದೆ. ಸೊ ಮುಖ್ಯಮಂತ್ರಿಯಾಗಿ ಅಧಿಕಾರ ವಹಿಸಿಕೊಳ್ಳಲು ಡಿ.ಕೆ. ಶಿವಕುಮಾರ್ ಅವರು ಇದೇ ಮೂರನೇ ತಾರೀಕಿನಿಂದ ಫಿಕ್ಸ್ ಮಾಡಿಕೊಂಡಿದ್ದಾರೆ. ಇದು ಆ್ಯಸ್ ಯೂಶುವಲ್ ಸುದ್ದಿ ಇರತಕ್ಕಂಥದ್ದು ಸ್ನೇಹಿತರೆ. ಸೊ ಈ ಎಲ್ಲ ಬೆಳವಣಿಗೆಗಳ ಮಧ್ಯೆ ಮತ್ತೊಂದು ವಿಷಯದ ಕಡೆ ನಾವು ಗಮನ ಹರಿಸೋದಾದರೆ ಅಹಿಂದ ನಾಯಕತ್ವ ಕಮರಿ ಹೋಗ್ತಾ ಇರೋದನ್ನು ನಾವು ನೋಡ್ತಾ ಇದ್ದೇವೆ ಸ್ನೇಹಿತರೆ. ಇದು ಪರಿಸ್ಥಿತಿಯ ವೈಚಿತ್ರ್ಯವೋ ವ್ಯಂಗ್ಯವೋ ಅನ್ನೋದನ್ನು ಹೇಳಲಿಕ್ಕೆ ನಮಗೆ ಆಗ್ತಾ ಇಲ್ಲ ಸ್ನೇಹಿತರೆ. ಏನು ಹಾಗಂದರೆ ಅಂತ ನೀವು ಕೇಳಬಹುದು ಸ್ನೇಹಿತರೆ. ಸಾಮಾನ್ಯವಾಗಿ ಅಹಿಂದ ಲೀಡರ್ಶಿಪ್ ಅಂದರೆ ನಮಗೆ ಕಣ್ಣಿಗೆ ಕಾಣ್ತಾ ಇರೋದು ಯಾರಂದ್ರೆ ಫಸ್ಟ್ ಬರೋದು ಸಿದ್ದರಾಮಯ್ಯನವರು, ಆ ನಂತರ ಬರ್ತಾ ಇರೋದು ಸತೀಶ್ ಜಾರಕಿಹೊಳಿ ಅವರು. ಅಹಿಂದ ಅಂದ ಕೂಡಲೇ ಬರುವಂಥ ಮುಖಗಳು ಇವ. ಆದರೆ ಈಗ ಅದು ಕೈ ತಪ್ಪುವ ಲಕ್ಷಣಗಳು ಕಾಣ್ತಾ ಇವೆ ಸ್ನೇಹಿತರೆ. ಸಪೋರ್ಟ್ ಮಾಡಿ ಬೆನ್ನಿಗೆ ನಿಲ್ಲಬೇಕಾದಂಥ ನಾಯಕ ಸಿದ್ದರಾಮಯ್ಯ ದೂರ ನಿಂತು ಸುಮ್ಮನೆ ನೋಡ್ತಿದ್ದಾರೆ ಏನಾಗ್ಬೋದು ಮುಂದೆ ಅಂತೇಳಿ. ಅಂದರೆ ಅಹಿಂದ ಲೀಡರ್ಶಿಪ್ಪನ್ನು ಸತೀಶ್ ಜಾರಕಿಹೊಳಿ ಕೈ ಕೊಡಲಿಕ್ಕೆ ಅವ್ರಿಗೆ ಇಷ್ಟ ಇಲ್ಲ ಅಂತಲೇ ಅರ್ಥ ಅನ್ನುವಂಥದ್ದು ಸ್ನೇಹಿತರೆ. ಇದು ಸರಿನೋ ತಪ್ಪೋ ಅದು ಸಮಯಕ್ಕೆ ಬಿಟ್ಟದ್ದು ಸ್ನೇಹಿತರೆ. ಸದ್ಯಕ್ಕೆ ಕಾಣ್ತಾ ಇರುವಂಥದ್ದು ಇದಕ್ಕೆಲ್ಲ ಕಾರಣ ಏನಪ್ಪ ಅಂದರೆ, ನೀವು ಕಳೆದ 4 ದಿನಗಳಿಂದ ಸೋಷಿಯಲ್ ಮೀಡಿಯಾದಾಗ ಒಂದು ಸುದ್ದಿ ಭಾಳ ವೈರಲ್ ಆಗ್ತಾ ಇದ್ದದಲ್ಲಿ ನೀವು ನೋಡಿದಿರಿ. ಏನಪ್ಪ ಅಂದರೆ, ಕಳೆದ 4 ದಿನಗಳಿಂದ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇರತಕ್ಕಂಥ ಒಂದು ಪೋಸ್ಟ್ನಿಂದ ಅಂದ್ರೆ ನೀವು ನಂಬಬೇಕು ಸ್ನೇಹಿತರೆ. ಏನು ಹಂಗಂದ್ರೆ ಅಂಥ ಪೋಸ್ಟ್ನಲ್ಲಿ ಏನೈತಿ ಅಂತ ನೀವು ಕೇಳ್ಬೋದು. ನೀವೇನು ಹೊಸದೇನು ಹೇಳಂಗಿಲ್ಲ. ಅಹಿಂದದಲ್ಲೇ ಲೀಡರ್ಶಿಪ್ ಸೋಷಿಯಲ್ ಮೀಡಿಯಾದಲ್ಲಿ ಬರ್ತಕ್ಕಂಥ ಎಲ್ಲ ವಿಷಯಗಳನ್ನು ಪೋಸ್ಟ್ಗಳನ್ನು ನೀವು ಕೂಡ ನೋಡಿರ್ತೀರಿ, ಎಲ್ಲರೂ ನೋಡಿರ್ತಾರೆ. ಹಾಗಾದರೆ ಆ ಪೋಸ್ಟ್ನಲ್ಲಿ ಏನಿತ್ತು ಅನ್ನೋ ಕುತೂಹಲ ನಿಮಗೂ ಇರ್ಬೋದು ಸ್ನೇಹಿತರೆ. ಈಗ ಮುಖ್ಯಮಂತ್ರಿ ಆಗಲಿಕ್ಕೆ ರೆಡಿಯಾಗಿರ್ತಕ್ಕಂಥ ಡಿ.ಕೆ. ಶಿವಕುಮಾರ್ ಅವರ ಪರವಾಗಿ ಸುಮಾರು 37 ಶಾಸಕರ ಅವರುಗಳ ಸಹಿಗಳನ್ನು ಮಾಡಿಸಿ, ಅಂದರೆ ಡಿ.ಕೆ. ಶಿವಕುಮಾರ್ ಅವ್ರ ಕೈಗೆ ನಾವು ನಿಮ್ಮ ಬೆಂಬಲ, ಇಷ್ಟೆಲ್ಲ ಶಾಸಕರು ನಾವು ನಿಮ್ಮ ಬೆಂಬಲಕ್ಕೆ ಇದ್ದೇವೆ ಅನ್ನೋ ರೀತಿಯೊಳಗೆ ಕೊಟ್ಟಿದ್ದಾರೆ ಅನ್ನುವಂಥದ್ದು ಸ್ನೇಹಿತರೆ. ಈ ರೀತಿ ಮಾಡೋದ್ರ ಮೂಲಕ ಅಹಿಂದ ನಾಯಕರಾಗಿರ್ತಕ್ಕಂಥ CM ಸಿದ್ದರಾಮಯ್ಯನವರ ಬೆನ್ನಿಗೆ ಚೂರಿ ಹಾಕಿದಾರ ಅನ್ನೋ ಅರ್ಥ ಬರೋ ರೀತಿಯೊಳಗೆ ಸೋಷಿಯಲ್ ಮೀಡಿಯಾದಲ್ಲಿ ಈ ಸುದ್ದಿಯನ್ನು ಪೋಸ್ಟ್ ಹರಿದಾಡ್ತಾ ಇರುವಂಥದ್ದು ಸ್ನೇಹಿತರೆ. ಇದನ್ನು ಮಾಡಿಲ್ಲ ಅಂಥೇಳಿ ಸತೀಶ್ ಜಾರಕಿಹೊಳಿ ಎಷ್ಟೇ ಸಾರಿ ಪ್ರೆಸ್ ಮೀಟ್ ಮಾಡಿದ್ರು, ಸಾಕಷ್ಟು ಕಡೆ ಹೇಳಿದರು. ಮ್ಯಾಗಿನ ಈ ಒಂದು ಗೊಂದಲದಿಂದ, ಈ ಆರೋಪದಿಂದ ಮುಕ್ತ ಹೋಗಲಿಕ್ಕೆ ನನಗೆ ಈ 37 ಮಂದಿ ಸಹಿ ಆದರೂ 200 ಮಂದಿ ಶಾಸಕರು ನಮಗೆ ಬೇಡನ ಅನ್ನೋ ರೀತಿ ಅರ್ಥ ಬರೋ ರೀತಿಯೊಳಗೆ ಸಾಕಷ್ಟು ಥರ ಪ್ರೆಸ್ ಮೀಟ್ ಮಾಡಿ ಅವರಲ್ಲಿ ಸಾಕಷ್ಟು ಬೊಬ್ಬೆ ಹೊಡೆದ್ರು. ಅಂದರೆ ಬೊಬ್ಬೆ ಹೊಡಿತಾ ಇದ್ದಾರೆ. ಬೊಬ್ಬೆ ಹೊಡೆಯೋನಕ್ಕಿಂತಲೂ ಕ್ಲಾರಿಫಿಕೇಷನ್ ಕೊಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಸ್ನೇಹಿತರೆ. ಆದರೆ ಅದನ್ನು ಮೀರಿ ಅವ್ರು ಕೊಡೋಕ್ಕಿಂತ ಎಷ್ಟೇ ಬೊಬ್ಬೆ ಹೊಡೆದ್ರೂ ಕೂಡ ಅದನ್ನು ಮೀರಿ ರಾಜ್ಯದೊಳಗೆ ಈ ಸುದ್ದಿ ಪ್ರಚಾರಗೊಂಡು ಇಡೀ ಅಹಿಂದ ವರ್ಗದ ಮುಖ್ಯ ಪಾಲುದಾರ ಸಮಾಜ ಆಗಿರ್ತಕ್ಕಂಥ ಕುರುಬು ಸಮಾಜಕ್ಕೆ ಅನ್ಯಾಯ ಮಾಡ್ತಿದ್ದಾರೆ ಅನ್ನುವ ಸುದ್ದಿ ರಾಜ್ಯಾದ್ಯಂತ ಪ್ರಚಾರವಾಗ್ತಾ ಇರುವಂಥದ್ದು ಸ್ನೇಹಿತರೆ. ಅದು ಮಾಡ್ತಾರೆ, ಏನ್ ಮಾಡ್ತಾರೆ, ಯೂಸ್ ಮಾಡೋರು ಏನ್ ಮಾಡೋರು, ಏನ್ ಬೇಸ್ಲೆಸ್ ಅದು ಏನು ಅದರದ್ದು ಏನು ಸೈನ್ ಮಾಡಿದೆ ಲೆಟರ್ ಇದೆ ಯಾರ್ದ? ನೀವು ಯಾರೋ XYZ ಎಲ್ಲೋ ಒಂದು ಮೂಲೆಯಲ್ಲಿ ಕೂತ್ ಹಾಕಿದ ಅವ್ನಿಗೆ ಇಷ್ಟ ಪ್ರಾಮುಖ್ಯತೆ ಕೊಡೋದು ಅವಶ್ಯಕತೆ ಇಲ್ಲ. ಅದು 37 ಹೆಂಗೆ ಹೇಳಿದ ಅವನು. ಮತ್ತು ಅವ್ರು ಯಾರು ಅಷ್ಟು ಪ್ರಬಲರು ಇದಾರ? 37 ಜನ ಯಾರು ಸೈನ್ ಮಾಡಿದಾರ? ಸುಮ್ಮನೆ ಅವನ ಹಾಕಿದಾನ. ಅದ್ರ ಹಿಂದೆ ಯಾವುದೋ ಒಂದು ಕಾಣದ ಕೈಗಳು ಸ್ವಲ್ಪ ಅದನ್ನ ಪುಷ್ ಮಾಡ್ತಾ ಇದೆ. ನಮ್ಮಲ್ಲಿ ಗೊಂದಲ ಹೊಡಿಸ್ಲಿಕ್ಕೆ ಅದೇ ಗೊಂದಲ ಆಗೋಲ್ಲ. ರಿಯಾಲಿಟಿ ಎಲ್ಲರಿಗೂ ಗೊತ್ತಿದ್ದೇ ಇದೆ. ತೆರೆದ ಪುಸ್ತಕ ಕನ್ನಡಿ ತರ ಯಾವ ರೀತಿ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಟ್ಟರು, ಕಾರಣಗಳೇನು, ಅದೆಲ್ಲ ಎಲ್ಲರಿಗೂ ಗೊತ್ತಿದ್ದಂತ ವಿಚಾರ. ಯಾರಾದ್ರೂ ಮಾಡಿದ್ದಾರೆ, ಒಂದು ವಾರ ಗೊಂದಲ ಆಗುತ್ತೆ, ಮತ್ತೆ ತಿಳಿ ಆಗುತ್ತೆ ಅಷ್ಟೆ. ಈ ಸುದ್ದಿ ನಿಜಾನೋ ಸುಳ್ಳು ಗೊತ್ತಿಲ್ಲ. ಈ ಆರೋಪ ಸುಳ್ಳು ಅಥವಾ ಸತ್ಯಕ್ಕೆ ಸಮೀಪ ಏನು ಗೊತ್ತಿಲ್ಲ. ಬಟ್ ಪ್ರಚಾರ ಅಂತೂ ಆಗಿರುವಂಥದ್ದು. ಆಲ್ರೆಡಿ ಸತೀಶ್ ಜಾರಕಿಹೊಳಿಗೆ ಮೈನಸ್ ಆಗಿ ಇಮೇಜ್ ಡ್ಯಾಮೇಜ್ ಆಗಿರುವಂಥದ್ದು ಸ್ನೇಹಿತರೆ. ಈ ಬೆಳವಣಿಗೆಯಿಂದ
ಅಹಿಂದ ನಾಯಕ ಸಿದ್ದರಾಮಯ್ಯನವರು ಮತ್ತು ಅವರ ಶಿಷ್ಯ ಸತೀಶ್ ಜಾರಕಿಹೊಳಿ ಅವರ ಮಧ್ಯೆ ಏನಾದರೂ ಗೊಂದಲ ಆಗಿತ್ತೆ, ಆಮೇಲೆ ಗೊಂದಲ ಆಗಿರುವಂಥದ್ದು ಅಥವಾ ಮನಸ್ತಾಪ ಆಗಿದೆಯೋ ಗೊತ್ತಿಲ್ಲ, ಒಬ್ರಿಗೊಬ್ಬರು ಮಾತಾಡೋಂಥ ಸ್ಥಿತಿಗೆ ತಲುಪಿದ್ದಾರೆ ಅಂದ್ರೆ ಈ ವಿಷಯ ಎಷ್ಟೊಂದು ಗಂಭೀರತೆ ಪಡೆದೈತಿ, ಎಷ್ಟೊಂದು ಸತ್ಯಕ್ಕೆ ಸಮೀಪ ಐತಿ ಅನ್ನೋ ಒಂದು ಚಿಂತನೆ ಮಾಡಬೇಕಾದದ್ದು ಮತ್ತು ವಿಚಾರ ಮಾಡಬೇಕಾದಂಥ ಅಂಶ ಇರುವಂಥದ್ದು ಸ್ನೇಹಿತರೆ. ಸಿದ್ದರಾಮಯ್ಯನವರು ಮತ್ತು ಸತೀಶ್ ಜಾರಕಿಹೊಳಿ ಮಧ್ಯೆ ಇರತಕ್ಕಂಥ ರಿಲೇಷನ್ನ ನೀವು ನೋಡ್ತಾ ಬಂದಿದ್ರೆ ಅವರಿಬ್ಬರ ಮಧ್ಯೆ ಅಂಥ ಸನ್ನಿವೇಶ, ಅಂಥ ಪರಿಸ್ಥಿತಿ ಉದ್ಭವವಾಗಲಿಕ್ಕೆ ಸಾಧ್ಯ ಇಲ್ಲ ಅಂತ ಅನ್ನುವಂಥದ್ದು ಸ್ನೇಹಿತರೆ. ಆದರೂ ಕೂಡ ಹಂಗೆ ಅನ್ನಿಸ್ಲಿಕ್ಕೆ ಈಗ ಆರಂಭವಾಗಿದೆ. ಸುಮಾರು 29 ವರ್ಷಗಳ ಕಾಲ ಕೂಡಿ ರಾಜಕಾರಣ ಮಾಡಿದಂಥವ್ರು, ಅವರು ಗುರುಗಳಾಗಿ ಇವರು ಶಿಷ್ಯರಾಗಿ ಕೆಲಸ ಮಾಡಿದಂಥವ್ರು, ಶಿಷ್ಯನ ರಕ್ಷಣೆಗೆ ಗುರು ಬಂದಾರ, ಗುರು ರಕ್ಷಣೆಗೆ ಶಿಷ್ಯ ಹೋಗಿದ್ದಾನ. ಈ ಎಲ್ಲ ಅನುಬಂಧ ಈ ರೀತಿ ಇರಬೇಕಾದ್ರೆ ಸದ್ಯದ ಸ್ಥಿತಿಯೊಳಗೆ ಅವರ ನಡುವಿನ ಮಧ್ಯೆ ರಿಲೇಷನ್ ಸಂಬಂಧ ಕೆಟ್ಟೈತೆ ಅಂತ ಅದನ್ನು ನೋಡಿದವರಿಗೆ ಬಹುಶಃ ನಂಬಲಿಕ್ಕೆ ಸಾಧ್ಯ ಆಗದೇ ಇರುವಂಥದ್ದು ಸ್ನೇಹಿತರೆ. ಆದರೂ ಕೂಡ ಸಮಯ ಸಂದರ್ಭ ಈ ರೀತಿ ಬಹುಶಃ ಆಗಿರ್ಬೋದೇನೋ ಅನ್ನುವಂಥ ಸ್ಥಿತಿ, ಈ ಸಾಂದರ್ಭಿಕ ಸತ್ಯಗಳೇ ಹಾಗೆ ಅನ್ನಿಸ್ಲಿಕ್ಕೆ ಶುರುವಾಗಿದೆ ಅಂತ ಹೇಳ್ಬೋದು ಸ್ನೇಹಿತರೆ. ಅಂದರೆ ಅವರಿಬ್ಬರ ಸಂಬಂಧ ಕೆಟ್ಟೈತಿ ಅನ್ನುವಂಥ ಸ್ಥಿತಿ. ಯಾಕಪ್ಪ ಅಂದ್ರೆ ಅವರಿಬ್ಬರ ಮಧ್ಯೆ ಸಂಬಂಧಗಳು, ಅವರಿಬ್ಬರ ನಡವಳಿಕೆಗಳು ಈಗಿನ ಸದ್ಯದಲ್ಲಿ ಸತೀಶ್ ಜಾರಕಿಹೊಳಿ ನಡವಳಿಕೆ, ಸಿದ್ದರಾಮಯ್ಯ ನಡವಳಿಕೆ ನೋಡಿದ್ರೆ ಇದು ಡಿಫ್ರೆನ್ಸ್ ಕಾಣ್ತಾ ಇರುವಂಥದ್ದು ಸ್ನೇಹಿತರೆ. ಯಾಕಂದರೆ ರಾಜಕಾರಣ ನಿಮಗೂ ಗೊತ್ತೈತಿ, ರಾಜಕಾರಣ ಅಂದ್ರೆ ಇಲ್ಲಿ ಯಾರೂ ಶಾಶ್ವತ ಸ್ನೇಹಿತರು ಇರೋಂಗಿಲ್ಲ, ಶಾಶ್ವತ ವೈರಿಗಳು ಇರೋಂಗಿಲ್ಲ. ಅಲ್ಲಿ ಏನಿದ್ರು ಶಾಶ್ವತವಾಗಿರ್ತಕ್ಕಂಥದ್ದು ಅವರು ಹಿತಾಸಕ್ತಿಗಳು ಮಾತ್ರ ಇವು ಶಾಶ್ವತವಾಗಿರ್ತವೆ. ಅವ್ರನ್ನ ಇಂಪ್ಲಿಮೆಂಟ್ ಮಾಡಲಿಕ್ಕೆ, ಅವ್ರನ್ನ ಜಾರಿ ಮಾಡ್ಕೊಳ್ಳೋಕ್ಕೆ ಇಬ್ಬರು ಯಾವ ಹದ್ದಕ್ಕಾರ ಯಾವ ಹಂತಕ್ಕರೂ ಹೋಗಲಿಕ್ಕೆ ರೆಡಿಯಾಗಿರ್ತಕ್ಕಂಥವ್ರು ಯಾರಪ್ಪ ಅಂದ್ರೆ ಅವ್ರು ರಾಜಕಾರಣಿಗಳು ಇರ್ತಾರೋ. ಅಂಥ ಸನ್ನಿವೇಶದಾಗ ಇವತ್ತು ಸರಿ ಇರ್ಬೋದು, ನಾಳೆ ಕೆಟ್ಟಿರ್ಬೋದು ಅನ್ನುವಂಥ ಪರಿಸ್ಥಿತಿ ಉದ್ಭವ ಆಗ್ಬೋದು. ಆ ಸನ್ನಿವೇಶದಲ್ಲಿ ಸದ್ಯದ ಸ್ಥಿತಿಯೊಳಗೆ ಸಿದ್ದರಾಮಯ್ಯವ್ರ ಜೊತೆ ಸತೀಶ್ ಜಾರಕಿಹೊಳಿ ಸಂಬಂಧ ಸರಿ ಐತೋ ಇಲ್ಲೋ ಅನ್ನೋದು ಸಾರ್ವಜನಿಕರಿಗೆ ಗೊತ್ತಾಗ್ತಾ ಇಲ್ಲ ಸ್ನೇಹಿತರೆ. ಯಾಕಂದರೆ ನೀವು ಅಬ್ಸರ್ವ್ ಮಾಡ್ಕೊತ ಬನ್ನಿರಿ, ನೀವು ಈ 4 ದಿನ ಏನು ಸಿದ್ದರಾಮಯ್ಯವರು ರಾಜೀನಾಮೆ ಕೊಡೋದಿರ್ಬೋದು, CLP ಮೀಟಿಂಗ್ ಇರ್ಬೋದು, ರಾಜ್ಯಪಾಲರ ಕಡೆ ಹೋಗೋದಿರ್ಬೋದು, ಇಲ್ಲೆಲ್ಲ ಮೊದಲೆಲ್ಲ ಏನಾಗ್ತಿತ್ತು ಅಂದ್ರೆ ಸಿದ್ದರಾಮಯ್ಯವರು ಬಾಜುಕನ ಸತೀಶ್ ಜಾರಕಿಹೊಳಿ ಇರ್ತಾಯಿದ್ರು. ಬಟ್ ಇಲ್ಲೆಲ್ಲ ಅವ್ರ ಅನುಪಸ್ಥಿತಿ ಎದ್ದು ಕಾಣತೈತಿ. ಆಮೇಲೆ ಅವರು ಥ್ಯಾಂಕ್ಸ್ ಹೇಳಲಿಕ್ಕೆ ಮತ್ತೆ ಹೊಳ್ಳಿ ದಿಲ್ಲಿಗೆ ಹೋದಾಗೂ ಇವರು ಇರಲಿಲ್ಲ. ಆದ್ರೆ ಅಲ್ಲಿ ಹೋದ ಕೂಡಲೇ ಅವ್ರು MB ಪಾಟೀಲ್ ಅವ್ರನ್ನ ಮತ್ತು ಪರಮೇಶ್ವರ್ ಅವ್ರನ್ನ ಕರೆಸಿದ್ರೆ ವಿನಃ ಸತೀಶ್ ಜಾರಕಿಹೊಳಿ ಅವ್ರನ್ನ ಕರೆಸಲಿಲ್ಲ ಅನ್ನುವಂಥದ್ದು ಸ್ನೇಹಿತರೆ. ಮತ್ತು ಸತೀಶ್ ಜಾರಕಿಹೊಳಿ ಅವರು ಮತ್ತು ಸಿದ್ದರಾಮಯ್ಯವರು ಒಟ್ಟಾಗಿ ಕೂಡಿಕೊಂಡ ಕಾಂಗ್ರೆಸ್ ಹೈಕಮಾಂಡನ್ನು ಭೇಟಿಯಾದ ಚಿತ್ರಗಳು ನಮಗೆ ಕಾಣಲಿಲ್ಲ ಅಥವಾ ಪತ್ರಿಕೆಗೆ ಬಿಡುಗಡೆ ಆಗಲಿಲ್ಲ ಅನ್ನೋದೇ ಇದಕ್ಕೆ ಕಾರಣ ಅಂತ ಹೇಳ್ಬೋದು ಸ್ನೇಹಿತರೆ. ಸತೀಶ್ ಜಾರಕಿಹೊಳಿ ಅವ್ರ ಬಗ್ಗೆ ಈ ಸೋಷಿಯಲ್ ಮೀಡಿಯಾದಲ್ಲಿ ಆಗಲಿ ಮಾಧ್ಯಮಗಳಲ್ಲಾಗಲಿ ಚರ್ಚೆ ನಡೀತಾ ಇರೋದನ್ನು ನೋಡಿದ್ರೆ ಇದು ಸುಳ್ಳು ಐತೆ ಅಂಥೇಳಿ ಯಾರೂ ಇಲ್ಲಿವರೆಗೂ ಕ್ಲಾರಿಫಿಕೇಷನ್ನ ಕೊಟ್ಟಿಲ್ಲ ಅಂತ ಹೇಳುವಂಥದ್ದು ಸ್ನೇಹಿತರೆ. ಅಂದರೆ ಇದನ್ನು ನೋಡಿದ್ರೆ ಯಾರಾದರೂ ಕೊಡ್ಬೋದಾಗಿತ್ತು. ಅಹಿಂದ ಹೋರಾಟಗಾರ ಸಿದ್ದರಾಮಯ್ಯರು, ಅವರು ಹಿಂಬಲ್ ಮಹದೇವಪ್ಪನವರು ಮತ್ತು ಭಾಳಷ್ಟು ಜನ ಅಹಿಂದ ನಾಯಕರಿದ್ದರು. ಆ ನಾಯಕರು ಯಾರು ಒಬ್ಬರಿಂದ ಬರಬೇಕಾಗಿತ್ತು, ಬಂದಿಲ್ಲ ಅಂದರೆ ಈ ವಿಷಯ ಎಷ್ಟೊಂದು ಗಂಭೀರತೆ ಪಡೆದುಕೊಂಡೈತಿ ಅನ್ನೋದು ಅರಿವಾಗ್ತದೆ ಸ್ನೇಹಿತರೆ. ಹಾಗಂತ ಅವರಿಬ್ಬರ ಸಂಬಂಧ ಯಾರು ಸಿದ್ದರಾಮಯ್ಯವ್ರದ್ದು ಸತೀಶ್ ಜಾರಕಿಹೊಳಿ ಸಂಬಂಧ ಇವತ್ತು ನಿನ್ನೆ ಇದಲ್ಲ, ಸುಮಾರು 29 ವರ್ಷಗಳಷ್ಟು ಹಳೆಯದವರು. ಯಾಕಂದ್ರೆ ಯಾವಾಗ 1997ರ ಅವಧಿಯೊಳಗೆ 97 ಡಿಸೆಂಬರ್ ತಿಂಗಳಾಗ ಸತೀಶ್ ಜಾರಕಿಹೊಳಿ MLC ಆಗಿ ಎಲೆಕ್ಟ್ ಆಗಿ ಜನತಾ ಪರಿವಾರ ಏನು ಸೇರಿದ್ರು ಅವತ್ತಿನಿಂದ ಅವರಿಬ್ಬರ ಸಂಬಂಧ ಆರಂಭ ಆಯಿತು ಅಂತ ಹೇಳುವಂಥದ್ದು ಸ್ನೇಹಿತರೆ. ನಂತರ ದಿನಗಳಲ್ಲಿ ಸಿದ್ದರಾಮಯ್ಯನವರನ್ನು ತಮ್ಮ ಗುರುಗಳು ಅಂಥೇಳಿ ಸತೀಶ್ ಅವರು ಭಾವಿಸಿರುವಂಥದ್ದು ಸ್ನೇಹಿತರೆ. 2004ರೊಳಗೆ ಧರ್ಮ್ ಸಿಂಗ್ ಸರ್ಕಾರದಲ್ಲಿ ಸಿದ್ದರಾಮಯ್ಯವರು ಡೆಪ್ಯೂಟಿ CM ಆಗಿದ್ದರು. ಆ ಸಮಯದಲ್ಲಿ ಸತೀಶ್ ಜಾರಕಿಹೊಳಿಯನ್ನು ಪ್ರಪ್ರಥಮವಾಗಿ ರಾಜ್ಯ ಸಚಿವರನ್ನಾಗಿ ಮಾಡೋದ್ರ ಮೂಲಕ ಅವರ ರಾಜಕೀಯ ಏಳಿಗೆಯ ಮೆಟ್ಟಿಲಕ್ಕೆ ನಾಂದಿ ಹಾಡಿದರು ಅಂತ ಹೇಳ್ಬೋದು ಸ್ನೇಹಿತರೆ. ಆಮೇಲೆ JDSನಿಂದ ಸಿದ್ದರಾಮಯ್ಯವರು ಹೊರಗೆ ಬಂದಾಗ ಸತೀಶ್ ಜಾರಕಿಹೊಳಿ ಕೂಡ ಹೊರಗೆ ಬಂದರು. ದೇವೇಗೌಡರ ವಿರುದ್ಧಾಗಿ ಅಹಿಂದ ಸಂಘಟನೆಯವರು ಮಾಡಕತ್ತಿದ್ರು. ಅಹಿಂದ ಸಂಘಟನೆ ಮಾಡಬೇಡ ಅಂತೇಳಿ ದೇವೇಗೌಡರು ಹೇಳಿದ್ರು. ಅದನ್ನು ಕೇಳದೆ ಅವರು ಹುಬ್ಬಳ್ಳಿ ಒಳಗೆ ಅಹಿಂದ ಸಂಘಟನೆಯನ್ನು ಮಾಡಿದರು. ಆ ಅಹಿಂದ ಸಂಘಟನೆಗೆ ಸಂಪನ್ಮೂಲ ಕ್ರೋಢೀಕರಿಸುವ ಕೆಲಸ ಯಾರು ಮಾಡಿದ್ರು ಅಂದ್ರೆ ಅದರಲ್ಲಿ ಸತೀಶ್ ಜಾರಕಿಹೊಳಿ ಪಾತ್ರ ಭಾಳ ದೊಡ್ಡದಿತ್ತು. ಹಾಗೆ ಅವರ ಆಪ್ತ ಬಳಗದಲ್ಲಿ ಗುರುತಿಸಿಕೊಂಡಂಥ ಸತೀಶ್ ಅವರನ್ನು ರಾಜಕಾರಣದಲ್ಲಿ ಅವ್ರನ್ನ ಬೆಳೆಸ್ತಾನೆ ಬಂದಿದ್ದನ್ನು ನೀವು ಕೂಡ ನೋಡೇ ಇದ್ದೀರಿ ಸ್ನೇಹಿತರೆ. 2013ರಲ್ಲಿ ತಮ್ಮದೇ ನೇತೃತ್ವದಲ್ಲಿ ಸರ್ಕಾರ ಬಂದಾಗ ಮತ್ತು ಸತೀಶ್ ಜಾರಕಿಹೊಳಿ ಅವ್ರನ್ನ ಸಂಪುಟಕ್ಕೆ ತೆಗೆದುಕೊಂಡು ಅಬಕಾರಿ ಸಚಿವ ಖಾತೆ ಕೊಟ್ಟು ಅವರಿಗೆ ಪೂರ್ಣ ಸ್ವಾತಂತ್ರ್ಯವನ್ನು ಕೊಟ್ಟಿದ್ದರು. ಹಾಗೆ 2023ರ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಅಂದರೆ ಚಾಲ್ತಿ ಸರ್ಕಾರದಲ್ಲಿ ಪವರ್ಫುಲ್ ಆಗಿರ್ತಕ್ಕಂಥ PWD ಖಾತೆಯನ್ನು ತಮ್ಮ ಶಿಷ್ಯನಿಗೆ
ದಯಪಾಲಿಸಿದರು ಅಂತ ಹೇಳುವಂಥದ್ದು ಸ್ನೇಹಿತರೆ. ಬೆಳಗಾವಿ ಜಿಲ್ಲೆಯಲ್ಲಿ ಜಾರಕಿಹೊಳಿ ಅವರು ಏನೇ ಮಾಡಿದರೂ ಅದು ಸರಿನೋ ತಪ್ಪು ಅದನ್ನು ಕಣ್ಣು ಮುಚ್ಚಿ ಸಪೋರ್ಟ್ ಮಾಡ್ತಾ ಇದ್ದಂಥ ವ್ಯಕ್ತಿ ಗಾಡ್ ಫಾದರ್ ಯಾವುದಂದ್ರೆ ಸಿದ್ದರಾಮಯ್ಯನವರು. ಯಾಕಂದರೆ ಇವರು ಪಕ್ಷದ ವಿರೋಧಿ ಇರಲಿ, ಪಕ್ಷದ ಪರವಾಗಿರಲಿ, ಇವ್ರೇನು ಕೊಡೋದಂಥ ಡಿಸಿಷನ್ಗೆ ಅವ್ರು ಒಪ್ತಿದ್ರು. ನಮ್ಗೆ ಹಿಂದೆ ಬೇಕಂತೇಳಿ ಅವ್ರನ್ನ ಇವರು ಜಾರಕಿಹೊಳಿ ಕೂಡ ಅವ್ರನ್ನ ಒಪ್ಪಿಸ್ತಿದ್ರು. ಇಂಥ ಒಂದು ಸಂಬಂಧ ಹೊಂದಿರತಕ್ಕಂಥ ಇವರಿಬ್ಬರ ಮಧ್ಯೆ ಸಂಬಂಧ ಯಾವಾಗ ಹಳಿಸ್ತು, ಯಾವಾಗ ಸ್ವಲ್ಪ ಡಿಫ್ರೆನ್ಸ್ ಆಫ್ ಬರಾಕಿತ್ತು ಅನ್ನೋದನ್ನು ಎಕ್ಸಾಕ್ಟಾಗಿ ಹೇಳಕ್ಕೆ ಬಾರ್ದಿದ್ರು ಕೂಡ 2.5 ವರ್ಷ ಏನು ಸರ್ಕಾರ ಮುಗಿತು, ಅವಧಿ ಮುಗಿದ ನಂತರ DK ಶಿವಕುಮಾರ್ ಅವರಿಗೆ ಅಧಿಕಾರ ಬಿಟ್ಟು ಕೊಡಬೇಕು ಅನ್ನುವಂಥ ಕೂಗು ಯಾವಾಗ ಹೇಳಕತ್ತಿತ್ತು ಆ ಸಮಯದಲ್ಲೇ ಆ ಸಂದರ್ಭದಾಗ ನಿಧಾನವಾಗಿ ಸತೀಶ್ ಜಾರಕಿಹೊಳಿ ಅವರು DK ಶಿವಕುಮಾರ್ ಅವರ ಕಡೆಗೆ ವಾಲಿದ್ರು ಅನ್ನುವಂಥದ್ದು ಸ್ನೇಹಿತರೆ. ಅವ್ರಿಗೇನು ಅವ್ರವ್ರ ಮಧ್ಯೆ ಏನು ಒಪ್ಪಂದ ಆಯ್ತು ಏನೋ ಗೊತ್ತಿಲ್ಲ, ಅದು ಬಹಿರಂಗವೂ ಆಗಿಲ್ಲ. ಮತ್ತು ಅವತ್ತಿಂದ ಅವರು DK ಶಿವಕುಮಾರ್ ಕಡೆ ಪರವಾಗಿ ವಾಲಿದ್ರು, ಅವರಿಗೆ ಬೆಂಬಲಕ್ಕೆ ನಿಂತರು ಅಂತ ಹೇಳುವಂಥದ್ದು ಸ್ನೇಹಿತರೆ. ಅದರಲ್ಲೂ ಬೆಳಗಾವಿ ಜಿಲ್ಲೆಯ ಮಟ್ಟಿಗೆ ಇಬ್ಬರು ಸಚಿವರಿದ್ದಾರೆ ಇಲ್ಲಿ, ಲಕ್ಷ್ಮೀ ಹೆಬ್ಬಾಳ್ಕರ್ ಮತ್ತು ಸತೀಶ್ ಜಾರಕಿಹೊಳಿ ಅವರು. ಇವರಿಬ್ಬರ ಮಧ್ಯೆ ಆಗಾಗ ಕೋಲ್ಡ್ ವಾರ್ ನಡೀತಾನೆ ಇತ್ತು. ಅದು ಯಾರ ಸಂಬಂಧ? ಆಫೀಸರ್ಸ್ನ ಅವರು ಹೊರಗೆ ಹಾಕ್ತಿದ್ರು, ಲಕ್ಷ್ಮೀ ಹೆಬ್ಬಾಳ್ಕರ್ ಹೊರಗೆ ತರ್ತಿದ್ರು. ಹೀಗಾಗಿ ಪ್ರೆಸ್ ಮೀಟ್ನಾಗ ಮ್ಯಾಗಿನಾಗ ಸತೀಶ್ ಜಾರಕಿಹೊಳಿ ಅವ್ರು ಹೇಳ್ತಾರೆ, ನಾವು ಬಸ್ನಾಗ ಇಳಿಸಿ ಬರ್ತಿದ್ದೀವಿ, ಅವ್ರು ಇನ್ನೊಬ್ರು ಹತ್ತಿಸ್ಕೊಂಡ್ಬರ್ತಾರೋ, ನಾವೇನು ಮಾಡೋಕ್ಕಾಕತಿ ಅಂತಿದ್ರು ಅವರು. ಅಂದರೆ ಈ ವರ್ಗಾವಣೆ ವಿಷಯದಾಗ ಒಬ್ರಿಗೊಬ್ರಿಗೂ ಟೀಕಾ ಮಾಡ್ತಾನೆ ಬಂದಿದ್ದರು ಜನ. ಹಮೇಶ ಇದನ್ನು ಪತ್ರಿಕೆ ಒಳಗೆ ಸ್ಟೇಟ್ಮೆಂಟ್ ವಾರ್ಗಳನ್ನ ನೋಡ್ತಾನೆ ಬಂದಿದ್ದಾರೆ. ಇದೇನು ತೋರಿಕೆಗೆ ಮಾಡ್ತಾಯಿದ್ರು, ಕರೆಕರೆನೇ ಮಾಡ್ತಾಯಿದ್ದಾರೋ ಅನ್ನೋದು ಅವ್ರಿಗೆ ಗೊತ್ತು. ಆದರೆ ಲೋಕಸಭಾ ಚುನಾವಣೆ ಒಳಗೆ ಇಬ್ಬರೂ ಕೂಡ ತಮ್ಮ ಮಕ್ಕಳನ್ನ ಯಾವಾಗ ಸ್ಪರ್ಧೆಗಿಳಿಸಿದ್ರು, ಯಾರನ್ನೆಲ್ಲ ಹೊರತುಪಡಿಸಿ ಇವರು ಕುರುಬರಿಗೆ ಟಿಕೆಟ್ ಕೊಡ್ತಾ ತಂದಿದ್ರು ಸತೀಶ್ ಜಾರಕಿಹೊಳಿ ಅವರು ಅಲ್ಲಿಯೂ ಕೊಡಲಿಲ್ಲ. ಮತ್ತು ಇಲ್ಲಿ ಬೇರೆದವ್ರು ಕೊಡೋದ ತಮ್ಮ ಮಕ್ಕಳಿಗೆನ ನಡೀತಿತ್ತು, ಪಕ್ಷ ಒಳಗೆ ನಡೀತಿತ್ತು, ನಾವು ಗೆಲ್ಲಿಸ್ಕೊಡ್ತೀವಿ ಅಂಥೇಳಿ ತಮ್ಮ ಮಕ್ಕಳನ್ನ ಇಲೆಕ್ಷನ್ಗೆ ಯಾವಾಗ ನಿಲ್ಲಿಸಿದ್ರು ಅವಾಗ ಜನರಿಗೆ ಗೊತ್ತಾಯ್ತು ಅಧಿಕಾರನ ಪಡೆಯೋ ಸಲುವಾಗಿ ಎಂತೆಂಥವ್ರು ಯಾವಾಗ ಒಂದಾಗ್ತಾರೋ. ಇದೇನು ಸುಳ್ಳೇನಲ್ಲ. ಅಂದ್ರೆ ರಾಜಕಾರಣ ಅನ್ನೋದನ್ನು ಶಾಶ್ವತ ಮಿತ್ರರು ಅಲ್ಲ, ಶಾಶ್ವತ ಶತ್ರುಗಳಲ್ಲ ಅನ್ನುವಂಥ ಇದ್ರ ಮೇಲೆ ನಿಂತರು, ಹಲಗಿನ ಮೇಲೆ ನಿಂತಿರುವಂಥದ್ದು ಸ್ನೇಹಿತರೆ. ಒಟ್ಟಿನಲ್ಲಿ ಅವರಿಬ್ಬರು ಹೊಂದಾಣಿಕೆಯಾಗಿದ್ದನ್ನು ಏನು ತೋರಿಸುತ್ತೆ ಅಂದರೆ, ರಾಜಧಾನಿಯಲ್ಲಿ KPCC ಅಧ್ಯಕ್ಷರಾಗಿದ್ದಂಥ DK ಶಿವಕುಮಾರ್ ಜೊತೆ ಜಾರಕಿಹೊಳಿ ಅವರು ಹೊಂದಾಣಿಕೆ ಆಗಿದ್ದಾರೆ. ಆ ಹೊಂದಾಣಿಕೆ ಆಗಿದ್ದ ಕಾರಣದಿಂದಲೇ ಬೆಳಗಾವಿ ಜಿಲ್ಲೆಯಲ್ಲಿ ಹೆಬ್ಬಾಳ್ಕರ್ ಮತ್ತು ಸತೀಶ್ ಜಾರಕಿಹೊಳಿ ಮಧ್ಯೆ ಹೊಂದಾಣಿಕೆಯಾಗಿದೆ. ಅಂದರೆ ಕೂಡಿ ರಾಜಕಾರಣ ಮಾಡಿ ಸಾರ್ವಜನಿಕರನ್ನು ಯಾಮಾರಿಸತಾರು ಅನ್ನೋದು ಗೊತ್ತಾಗಿರುವಂಥದ್ದು ಸ್ನೇಹಿತರೆ. ಈಗ ವಿಷಯಕ್ಕೆ ಬರೋದಾದರೆ, ಯಾಕೋ ವಿಷಯಾಂತರ ಆಗೈತೆ ನಿಮಗೆ ಅನಿಸ್ಬೋದು. ವಿಷಯಕ್ಕೆ ಬರೋದಾದರೆ, ಸಿದ್ದರಾಮಯ್ಯನವ್ರದ 37 ಶಾಸಕರನ್ನು ಸಹಿ ಮಾಡಿಸಿ DK ಶಿವಕುಮಾರ್ ಅವರಿಗೆ ಕೊಟ್ಟಿದ್ದಾರೆ ಅನ್ನುವ ಆರೋಪ ಸೋಷಿಯಲ್ ಮೀಡಿಯಾದಲ್ಲಿ ಜೋರಾಗಿ ಸದ್ದು ಮಾಡ್ತಾ ಇರಬೇಕಾದ್ರೆ ಅದು ಸುಳ್ಳು ಅಂತ ಒಬ್ಬ ಅಹಿಂದ ನಾಯಕ ಸ್ಪಷ್ಟೀಕರಣ ಕೊಟ್ಟಿಲ್ಲ. ಮೇಲಾಗಿ ಅದರ ಬದಲಾಗಿ ಸತೀಶ್ ಜಾರಕಿಹೊಳಿ ಅವರ ಮ್ಯಾಗಿನ ಪ್ರೆಸ್ ಮೀಟ್ ಕರೆದ ನಾನಲ್ಲ ಮಾಡಿದವ ನಾನಲ್ಲ ಅಂತ ಹೇಳುವಂಥ ಪರಿಸ್ಥಿತಿ ಒದಗಿ ಬಂದಿರೋದನ್ನು ನೋಡಿದ್ರೆ ಇದು ಒಂಥರ ರಾಜಕಾರಣದ ಒಂದು ಥರದ ದುರಂತ ಅಂತ ಹೇಳ್ಬೋದು ಸ್ನೇಹಿತರೆ. ಹೌದು, ಇದು ಸುಳ್ಳು. ಸತೀಶ್ ಜಾರಕಿಹೊಳಿ ಅವರು ವಿರುದ್ಧ ಬಂದಿರುವಂಥ ಆರೋಪ ನಿರಾಧಾರ. ಅವರು ನಮ್ಮ ಶಿಷ್ಯನ ಅಹಿಂದ ನಾಯಕನೇ ಇರುವಂಥದ್ದು ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇರ್ತಕ್ಕಂಥ ಸುದ್ದಿ ಸುಳ್ಳೈತಿ ಅಂತ ಹೇಳಬೇಕಾದಂಥ ಸಿದ್ದರಾಮಯ್ಯನವರು ಕೂಡ ಸುಮ್ಮನೆ ಕುಂತಾರು ಅಂದರೆ ಏನರ್ಥ ಸ್ನೇಹಿತರೆ? ರಿಸಲ್ಟ ನಿಮಗೆ ಬಿಡ್ತೀನಿ. ಇದನ್ನು ಸಾಲದ್ದಕ್ಕೆ ಸತೀಶ್ ಅವರನ್ನು KPCC ಅಧ್ಯಕ್ಷರನ್ನಾಗಿ ಮಾಡಲೇಬೇಕಂತೇಳಿ ಹೈಕಮಾಂಡ್ ಮುಂದೆ ಅಗ್ರೆಸಿವ್ ಆಗಿ ಗಟ್ಟಿ ಧ್ವನಿ ಇಲ್ಲ, ಇವರು ಹೇಳಲಿಲ್ಲ ಅನ್ನೋಂಥ ಸುದ್ದಿ ಕೂಡ ಈಗ ಹೊರಗೆ ಬರ್ತಾ ಇರುವಂಥದ್ದು ಸ್ನೇಹಿತರೆ. ಅಂದರೆ ಈ ವಿಷಯದ ತಾಕಲಾಟದಲ್ಲಿ ಏನಾಯ್ತು ಗೊತ್ತಿಲ್ಲ. KPCC ಅಧ್ಯಕ್ಷ ಸ್ಥಾನ ಏನು ಸತೀಶ್ ಜಾರಕಿಹೊಳಿ ಕೊಡ್ತಾರೋ, ಸತೀಶ್ ಜಾರಕಿಹೊಳಿ KPCC ಅಧ್ಯಕ್ಷರಾಗ್ತಾರೋ ಅನ್ನುವಂಥ ಸುದ್ದಿ ನಿಧಾನವಾಗಿ ದೂರ ಸರಿತಾ ಇರುವಂಥದ್ದು ಸ್ನೇಹಿತರೆ. ಕಲಬುರಗಿಯಲ್ಲಿ ನಿನ್ನೆ ಕಾಂಗ್ರೆಸ್ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ ಖರ್ಗೆ ಅವರು ಹೇಳಿದ್ದನ್ನು ನೀವೆಲ್ಲ ನೋಡಿದಿರಿ. ಯಾಕಂದರೆ ಇದು ಚುನಾವಣೆ ಪರ್ವಕಾಲ, ಇನ್ನು 2 ವರ್ಷ ಐತಿ ಎಲೆಕ್ಷನ್, ಅಷ್ಟರೊಳಗೆ 1 ವರ್ಷದಿಂದ ಚುನಾವಣೆ ತಯಾರಾಗಬೇಕು. ಇಂಥ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಮತ್ತು ಜೊತೆ ಒಳ್ಳೆಯ ಸಂಬಂಧ ಇರತಕ್ಕಂಥ ಒಬ್ಬ ವ್ಯಕ್ತಿಯನ್ನು, ಒಬ್ಬ ಲೀಡರನ್ನು, ಒಬ್ಬ ರಾಜಕಾರಣಿಯನ್ನು ನಾವು KPCC ಅಧ್ಯಕ್ಷನಾಗಿ ಮಾಡ್ತೀವಿ ವಿನಃ ಡಿಫ್ರೆನ್ಸ್ ಆಫ್ ಒಪಿನಿಯನ್ ಇದ್ದಂಥವ್ರು ರಾಜಕಾರಣ ಮಾಡೋಂಗಿಲ್ಲ. ಡಿಫ್ರೆನ್ಸ್ ಆಫ್ ಒಪಿನಿಯನ್ ರಾಜಕಾರಣ ಇದ್ದರೆ ಮುಂದಿನ ಇಲೆಕ್ಷನ್ ಮೇಲೆ ಹೊಡೆದು ಬೀಳ್ತೈತಿ, ಮತ್ತು ಕಾಂಗ್ರೆಸ್ ಪಕ್ಷ ಡ್ಯಾಮೇಜ್ ಆಗುವಂಥ ಪರಿಸ್ಥಿತಿ ಬರ್ತೈತಿ. ಅದಕ್ಕಾಗಿ ಅವ್ರ ಜೊತೆ ಹೊಂದಾಣಿಕೆ ಇರತಕ್ಕಂಥ ವ್ಯಕ್ತಿಯನ್ನು ನಾವು ಆರಿಸ್ತೀವಿ, ವ್ಯಕ್ತಿಯನ್ನು ನಾವು ಸೂಕ್ತವಾಗಿ ಆಯ್ಕೆ ಮಾಡ್ತೀವಿ ಅಂತ ಹೇಳುವುದನ್ನು ನೋಡಿದರೆ ಸತೀಶ್ ಜಾರಕಿಹೊಳಿ ಅವರು ನಂಬರ ಮತ್ತಷ್ಟು ದೂರ ಹೋಗೈತಿ ಅಂತ ಅನ್ನುವಂಥದ್ದು ಸ್ನೇಹಿತರೆ. ಸತೀಶ್ ಜಾರಕಿಹೊಳಿ ಎಲ್ಲಿ ತಪ್ಪರು?
ಮುಖ್ಯಮಂತ್ರಿ ಪದವಿಗೆ ರಾಜೀನಾಮೆ ಕೊಟ್ಟಂಥ ಸಿದ್ದರಾಮಯ್ಯನವರು ಮ್ಯಾಗಿದ ಮ್ಯಾಗ ಹೇಳತ್ತಾರೆ, ನಾನು ಸಕ್ರಿಯ ರಾಜಕಾರಣದ ಹಿಂದೆ ಸರಿಯಂಗಿಲ್ಲ, ಸಕ್ರಿಯ ರಾಜಕಾರಣದಾಗಿರ್ತನೋ, ಅಧಿಕಾರದಿಂದ ಅಷ್ಟನ್ನು ದೂರದನು. ನನಗೆ ರಾಜ್ಯಸಭಾಕ್ಕೆ ಹೋಗಿ ಅಂತ ಹೇಳಿದ್ರು, ರಾಜ್ಯಸಭಾಕ್ಕೆ ಹೋಗಿ ಅಂತ ಹೇಳಿದ್ರು. ನಾನು ಬಹಳ ವಿನಮ್ರವಾಗಿ ಆಗಲ್ಲ ಅಂತ ಹೇಳಿದೆ. ನಾನು ರಾಷ್ಟ್ರ ರಾಜಕಾರಣದಲ್ಲಿ ನನಗೆ ಆಸಕ್ತಿ ಇಲ್ಲ, ರಾಜ್ಯ ರಾಜಕಾರಣದಲ್ಲೇ ಇರ್ತೀನಿ ಅಂತ ಹೇಳಿದ್ದೀನಿ. ನನಗೆ ಇನ್ನ ಜನ ಆಯ್ಕೆ ಮಾಡಿರೋದು ನನಗೆ 5 ವರ್ಷಕ್ಕೆ. ಉಳಿದೆಲ್ಲ ಕಾರ್ಯಚಟುವಟಿಕೆಗಳು ಯಥಾ ಪ್ರಕಾರ ಇರ್ತಾವು. ಜನರಿಗೆ ಕೊಟ್ಟಂಥ ಆಶ್ವಾಸನೆಗಳು ಸರ್ಕಾರ ಮೂಲಕ ನಾನು ಈಡೇರಿಸಿದ್ದೀನಿ. ಜನರಿಗೆ ಅನ್ಯಾಯ ಆಗುವುದನ್ನು ನಾನು ತಡಿತೀನಿ ಮತ್ತು ಕೋಮುವಾದ ಶಕ್ತಿಗಳಿಂದ ನಮ್ಮ ಜನರನ್ನು ನಾನು ಕಾಪಾಡಲಿಕ್ಕೆ ಸದಾಕಾಲ ಮುಂದಿರ್ತೀನಿ, ಹೋರಾಟ ಮಾಡ್ತೀನಿ ಅಂತ ಅವ್ರು ಹೇಳಿದ್ದನ್ನು ನೀವೆಲ್ಲ ನೋಡಿದ್ರಿ ಪ್ರೆಸ್ ಮೀಟ್ನ್ಯಾಗ. ಇಂಥ ಸಂದರ್ಭದಾಗ ಸತೀಶ್ ಜಾರಕಿಹೊಳಿ ಅವರು ಈಗ ಸಿದ್ದರಾಮಯ್ಯ ನಂತರ ನಾವು ಅಹಿಂದ ಜೆಂಡಾವನ್ನು, ಅಹಿಂದ ಹೋರಾಟದ ಜೆಂಡಾವನ್ನು ನಾನು ಹಿಡಿತೀನಿ, ಎಲ್ಲ ಕಡೆ ಪ್ರಚಾರ ಮಾಡ್ತೀನಿ, ಹೋರಾಟದ ನೇತೃತ್ವನ ನಾನು ತೊಗೋತೀನಿ ಅಂಥದ್ದು ಎಲ್ಲಿ ತಪ್ಪಾತ ಅಂಬಲ್ಲ. ಯಾಕಂದರೆ ಅಹಿಂದ ನಾಯಕರಾಗಿರ್ತಕ್ಕಂಥ ಸಿದ್ದರಾಮಯ್ಯ ನಿವೃತ್ತಿ ಘೋಷಣೆ ಮಾಡೇ ಇಲ್ಲ. ಅದಕ್ಕೆ ಮುಖ್ಯಮಂತ್ರಿ ಪದವಿಗೆ ಘೋಷಣೆ ಮಾಡ್ಯಾರ, ವಿನಾ ಅಹಿಂದ ನಾಯಕತ್ವಕ್ಕೆ ನಿವೃತ್ತಿ ಘೋಷಣೆ ಮಾಡಿಲ್ಲ. ಆ ನಿವೃತ್ತಿ ಘೋಷಣೆ ಇಲ್ಲದಾಗೂ ಕೂಡ ಅದನ್ನು ನಾನು ಮಾಡ್ತೀನಿ, ನಾನು ಜೆಂಡಾ ಹಿಡಿತೀನಿ ಅನ್ನೋದು ಎಲ್ಲಿ ಅವ್ರ ಮನಸ್ಸಿಗೆ ಭಾಳ ತಟ್ಟಿತೆ ಅಂಬಲ್ಲ ಸಿದ್ದರಾಮಯ್ಯ ಅವರಿಗೆ. ಬಹುಶಃ ಅದಕ್ಕಾಗಿ ಅವರು ಡಿಸ್ಟೆನ್ಸ್ ಮೇಂಟೈನ್ ಮಾಡ್ರಿ ಅಂಬಲ್ಲ ಅನ್ನುವಂಥ ಸಂಶಯ ಕೂಡ ಈಗ ಬರುವಂಥದ್ದು ಸ್ನೇಹಿತರೆ. ಹಾಗೆ ನೋಡಿದ್ರೆ ಅಹಿಂದ ವರ್ಗದಲ್ಲಿ ಬಹುಪಾಲನ ಪಾಲು ಹೊಂದಿರತಕ್ಕಂಥ ಸಮಾಜ ಯಾವುದಂದ್ರೆ ಕುರುಬ ಸಮಾಜ. ಒಂದು ವೇಳೆ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡಿದಂಥ ಸುದ್ದಿಯಿಂದಾಗಿ ಕುರುಬ ಸಮಾಜ ಸತೀಶ್ ಜಾರಕಿಹೊಳಿ ಇವರಿಂದ ಅಂತರ ಕಾಯ್ದುಕೊಂಡ್ರೆ ಪರಿಣಾಮ ಏನಾಗ್ಬೋದು ಸ್ವಲ್ಪ ವಿಚಾರ ಮಾಡಿರಿ. ಅವರು ಡಿಸ್ಟೆನ್ಸ್ ಮೇಂಟೈನ್ ಮಾಡಿದ್ರೆ ಇವರು ಯಾವ ಅಹಿಂದ ವರ್ಗದ ನೇತೃತ್ವ ವಹಿಸ್ತಾರೋ. ಕುರುಬ ಸಮಾಜ ಇಲ್ಲದ ಅಹಿಂದ ಹೋರಾಟ ನಾನು ಅನ್ಸಂಗಿಲ್ಲಲ್ಲ. ಬಹುದೊಡ್ಡ ಸಮಾಜನಾದ್ರೆ ಹಿಂದೆ ಸರಿದ್ರೆ ಇವ್ರು ಹೆಂಗೆ ಅಹಿಂದ ಹೋರಾಟ ಅನ್ನಿಸ್ತೈತದ ಅನ್ನೋ ಪ್ರಶ್ನೆ ಕೂಡ ಹೇಳ್ತದೆ. ಹಾಗೆ ಕುರುಬ ಸಮಾಜ ಇದೇ ಕಾರಣದಿಂದಾಗಿ ಜಾರಕಿಹೊಳಿ ಕುಟುಂಬದ ದೂರ ಸರಿದ್ರೆ ಅವ್ರು ರಾಜಕಾರಣ ಹೆಂಗೆ ಮಾಡ್ತಾರೋ. ಎಲ್ಲ ಕಡೆ ಕುರುಬ ಸಮಾಜ ಅವ್ರಿಗೆ ಸಪೋರ್ಟ್ ಮಾಡೈತಿ. ಅಹಿಂದ ನಾಯಕ ಅನ್ನೋ ರೀತಿಯಿಂದ ಸಿದ್ದರಾಮಯ್ಯನವರು ಬಾಜುಕದಾರ ಅನ್ನೋ ಕಾರಣದಿಂದಾಗಿ ಜಾರಕಿಹೊಳಿ ಅವ್ರ ಸಪೋರ್ಟಿಗೆ ಕುರುಬ ಸಮಾಜ ನಿಂತಿರುವಂಥದ್ದು. ಒಂದು ವೇಳೆ ಸಿದ್ದರಾಮಯ್ಯನವರಿಂದ ದೂರ ಆದ್ರೆ, ಸತೀಶ್ ಜಾರಕಿಹೊಳಿ ದೂರ ಆದ್ರೆ ಕುರುಬ ಸಮಾಜದಿಂದ ದೂರ ಆದಂತೆ ಸರಿ ಸ್ನೇಹಿತರೆ. ಈಗಾಗಲೇ ಸೋಷಿಯಲ್ ಮೀಡಿಯಾ 4 ದಿನಗಳ ಹಿಂದೇನು ಸೋಷಿಯಲ್ ಮೀಡಿಯಾದಾಗ ಹರಿದಾಡತೈತೆ ಆ ಸುದ್ದಿ ವಿರುದ್ಧ ಬೆಳಗಾವಿ ಸೈಬರ್ ಪೊಲೀಸ್ ಸ್ಟೇಷನ್ದಾಗ ಒಂದು ಕಂಪ್ಲೇಂಟ್ ಲಾಸ್ ಆಗೈತಿ. ಕಂಪ್ಲೇಂಟ್ ಯಾರು ಕೊಟ್ಟಾರಂದ್ರೆ ಕಳೆದ ವರ್ಷದ ಶ್ರೀ ಮಹರ್ಷಿ ವಾಲ್ಮೀಕಿ ಪ್ರಶಸ್ತಿ ಪುರಸ್ಕೃತರಾದಂಥ ಹಾಗೆ ಸತೀಶ್ ಜಾರಕಿಹೊಳಿ ಬೆಂಬಲಿಗರು ಆಗಿರ್ತಕ್ಕಂಥ ರಾಜಶೇಖರ್ ತಳವಾರನವರು ಕಂಪ್ಲೇಂಟ್ ಕೊಟ್ಟಾರ. ಕಂಪ್ಲೇಂಟ್ ಕೊಟ್ಟರೆ ಕರೆಕ್ಟ್ ಮುಂದೆ ಹಿಡಿಬೋದು, ಅವ್ರ ಮೇಲೆ ಆ್ಯಕ್ಷನ್ ಆಗ್ಬೋದು. ಬಟ್ ಆಗಬೇಕಂತ ಡ್ಯಾಮೇಜ್ ಈಗಲೇ ಆಗಿ ಹೋಗೈತಿ, ಅದನ್ನೇನು ಸುಧಾರ್ಸೋಕ್ಕೆ ಆಗೋದಿಲ್ಲ ಅಂತ ಹೇಳುವಂಥದ್ದು ಸ್ನೇಹಿತರೆ. ಈ ಒಂದು ಘಟನೆಯಿಂದಾಗಿ ಈಗಾಗಲೇ ಆಗಿರ್ತಕ್ಕಂಥ ಈ ಇಮೇಜ್ ಡ್ಯಾಮೇಜನ್ನು ಹೆಂಗೆ ರಿಕವರಿ ಮಾಡ್ತಾರೆ? ಒಂದು ದೊಡ್ಡ ಸಮಾಜ ಇವ್ರ ಮೇಲೆ ಹೊಂದಿರತಕ್ಕಂಥ ಆಕ್ರೋಶವನ್ನು ಹೇಗೆ ತನಗೆ ಮಾಡ್ತಾರೋ, ಹೆಂಗೆ ಶಾಂತಗೊಳಿಸ್ತಾರೋ, ಇದಕ್ಕೆ ಈ ಕಾರ್ಯಕ್ಕೆ ಶಾಂತಗೊಳಿಸೋ ಕಾರ್ಯಕ್ಕೆ ಇವ್ರದೇ ಅಂತ ಗುರುವಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು ಹೇಗೆ ಸ್ಪಂದಿಸ್ತಾರೆ ಅನ್ನೋದನ್ನು ಮುಂದಿನ ದಿನಮಾನಗಳಲ್ಲಿ ನೋಡೋಣ ಅಂತ ಹೇಳ್ತಾ ಇವತ್ತಿನ ಈ ಸಂಚಿಕೆಗೆ ವಿರಾಮ ಹೇಳ್ತಿದ್ದೀನಿ ಸ್ನೇಹಿತರೆ. ನಮಸ್ಕಾರ.